ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಹೊಸ್ತಡ್ಕದ ದಿವಸದ್ದು ಮಧ್ಯಾಹ್ನ ಮೇಲೆ ವಿಡಿಯೋ ಮಾಡಿದ್ದೆ. ಮಟನ್ ಸಾಂಬಾರು, ಬೋಟಿ ಗೊಜ್ಜೆಲ್ಲ ಮಾಡಿದ್ದೆ. ಮತ್ತು ಬೆಳಗ್ಗೆ ಬಿರಿಯಾನಿ ಮಾಡ್ಕೊಂಡಿದ್ದೆ. ಅದ್ರದ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೆಳಗ್ಗೆದು ಮತ್ತು ಮಧ್ಯಾಹ್ನದ ವಿಡಿಯೋ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಒಂಥರ ಮೆಸ್ಸಿ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಒಟ್ಟಿಗೆ ಹಾಕಿಲ್ಲ, ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಇವಾಗ ಮೊದಲು ಮಟನ್ ಗೊಜ್ಜು ಅಂದರೆ ಬೋಟಿ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮಟನ್ ಸಾಂಬಾರು ಕೂಡ ಮಾಡ್ತೀನಿ. ಮತ್ತು ಈ ಕ್ಲಿಪ್ಪು ಲಾಸ್ಟ್ ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ನಮ್ಮ ಕಡೆ ಬೋಟಿ ಗೊಜ್ಜು ಅಂತ ಹೇಳ್ತಾರೆ. ಬೋಟಿ ಗೊಜ್ಜಿಗೆ ಯೂಸ್ ಮಾಡ್ತಾರಲ್ವ, ಆ ಮಾಂಸನ ಒಂದು 1/4 ಕೆಜಿಯಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ತಲೆ ಕಾಲು ಮಾಂಸನ 1/4 ಕೆಜಿಯಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಂಟೆನ್ಸ್ ಏನಿರುತ್ತೆ ಗೊಜ್ಜಿಗೆ ಯೂಸ್ ಮಾಡ್ತೀವಲ್ವ, ಆ ಮಾಂಸನ ಕ್ಲೀನಾಗಿ ಸುಣ್ಣ ಹಾಕ್ಬಿಟ್ಟು ವಾಶ್ ಮಾಡ್ಕೊಬೇಕು. ಅದಾದಮೇಲೆ ಬಿಸಿನೀರಿಗೆ ಹಾಕ್ಬಿಟ್ಟು ವಾಶ್ ಮಾಡಬೇಕು. ಅಂದರೆ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ವಾಶ್ ಮಾಡಬೇಕು. ಇಲ್ಲಾಂದರೆ ಒಂದು ಕುದಿ ಕುದಿಸ್ಕೊತೀನಿ ಅಂದ್ರೂ ಕುದಿಸ್ಕೊಬೋದು. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕು. ಇಲ್ಲಾಂದರೆ ಸಾಂಬಾರು ಮಾಡಿದ್ಮೇಲೆ ಗಲೀಜೆಲ್ಲ ಅದರಲ್ಲಿ ಇದ್ದರೆ ಚೆನ್ನಾಗಿರೋದಿಲ್ಲ, ಮತ್ತು ಒಂಥರ ಅಸಹ್ಯ ಅಂತ ಅನಿಸ್ಬಿಡುತ್ತೆ. ನೋಡಿ, ಇವಾಗ ಕ್ಲೀನಾಗಿ ವಾಶ್ ಮಾಡಿ ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. 1/4 ಕೆಜಿ ಬೋಟಿ ಮಾಂಸ ತೊಗೊಂಡಿದ್ದೀನಿ. ಒಂದು 1/4 ಕೆಜಿಗಿನ್ನ ಸ್ವಲ್ಪ ಜಾಸ್ತಿನೇ ಇದೆ. ತಲೆಕಾಲು ಮಿಕ್ಸ್‌ನ ಹಾಕ್ಕೊಂಡಿದ್ದೀನಿ. ಮತ್ತು ತರಕಾರಿ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. ಜಸ್ಟು ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಫಸ್ಟು ಒಂದು ಕುಕ್ಕರ್‌ಗೆ ಒಂದು 3, 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬೋಟಿ ಮಾಂಸನ ಹಾಕ್ಕೊತಾ ಇದ್ದೀನಿ. ಇದು ಇಂಟೆನ್ಸಿವ್ ಅಂತ ಹೇಳ್ತಾರೆ. ನನಗೆ ಕನ್ನಡದಲ್ಲಿ ಅಷ್ಟು ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ. ಇದನ್ನು ಫಸ್ಟು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಮತ್ತೆ ತಲೆಕಾಲು ಮಾಂಸನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ಬರೀ ಬೋಟಿ ಮಾಂಸದಲ್ಲೇ ಮಾಡ್ಕೊಬೋದು. ನನಗೆ ಇಲ್ಲಿ ತಲೆಕಾಲು ಮಾಂಸ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಲೆಕಾಲು ಮಾಂಸನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಂಸನ ಚೆನ್ನಾಗಿ ಹುರ್ಕೊಬೇಕು. ಒಂದು 2, 3 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ, ಒಂದು ಕಾಫಿ ಗ್ಲಾಸಲ್ಲಿ 1 ಗ್ಲಾಸಷ್ಟು ಕಡಲೆಕಾಳನ್ನ ಒಂದು 5 ಅವರು ನೆನೆಸಿಟ್ಟಿದ್ವಿ. ಅದು ಇಷ್ಟ ಆಗಿದೆ. ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕಬಾರ್ದು, ಏಕೆಂದರೆ ನಾವು ಗೊಜ್ಜಲ್ವ ಮಾಡ್ತಾ ಇರೋದು. ನೀರು ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ. ಮಾಂಸ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ನಾನಿಲ್ಲಿ 1 ಪೀಸಷ್ಟು ಕಂಟನ ಹಾಕ್ತಾಯಿದ್ದೀನಿ. ಏಕೆಂದರೆ ನಮ್ಮಮ್ಮ, ಅಜ್ಜಿ ಎಲ್ಲ ಆವಾಗಿನ ಕಾಲದವ್ರಲ್ವ, ಅದಕ್ಕೋಸ್ಕರ ಅವರು ಕಂಠ ಪೀಸ್ ಹಾಕು, ಮಾಂಸ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಂಠದ ಪೀಸ್ ಹಾಕಿದ್ದೀನಿ. ಇದು ಆಪ್ಷನಲ್ಲು. ಕಂಠದ ಪೀಸ್ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ವಿಜಿಲು ಕೂಗಿಸ್ಕೊಬೇಕು. ಇವಾಗ ಗೊಜ್ಜಿಗೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಬೇಕು. ಜಾರ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಅಷ್ಟು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. 3ರಿಂದ 4 ಪೀಸಷ್ಟು ಚಕ್ಕೆ, ಒಂದು 4 ಪೀಸಷ್ಟು ಲವಂಗ, 1/4 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊತಾ ಇದ್ದೀನಿ. 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಬೇಕಿದ್ದರೆ ಕಡಿಮೆ ಹಾಕ್ಕೊಬೋದು. 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಗೊಜ್ಜು ಸಪ್ರೇಟು ಮತ್ತು ಸಾಂಬಾರು ಸಪ್ರೇಟ್ನ ತೋರಿಸ್ತೀನಿ. ನಾವೆಲ್ಲ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡ್ಕೊಂಡಿದ್ವಿ. ಇಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ರುಬ್ಕೊಂಡಿರೋದಕ್ಕೆ 3 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ನೈಸಿಗೆ ಎಷ್ಟಾಗುತ್ತೋ ಅಷ್ಟು ನೈಸಿಗೆ ರುಬ್ಕೊಬೇಕು. ಮತ್ತು ನಾನು ಗೊಜ್ಜಿಗೆ ತರಕಾರಿನ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಥರ ತರಕಾರಿಗಳನ್ನ ಹಾಕ್ಕೊಂಡು ಮಟನ್ ಗೊಜ್ಜನ್ನ ಮಾಡ್ಕೊಬೋದು. ನಮ್ಮನೇಲಿ ತರಕಾರಿ ಎಲ್ಲ ಯಾರೂ ಅಷ್ಟು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನಾವು ತರಕಾರಿ ಏನು ಯೂಸ್ ಮಾಡಿಲ್ಲ. ಕಡಲೆಕಾಳು, ಆಲೂಗೆಡ್ಡೆ ಅಷ್ಟೇ ಯೂಸ್ ಮಾಡಿದ್ದೀವಿ. ಇವಾಗ ಮಾಂಸ ಕೂಡ ಕೂಗಿಸ್ಕೊಂಡು ಇದ್ದೀವಿ. ಚೆನ್ನಾಗಿ
ಚೆನ್ನಾಗಿ ಬೆಂದಿದೆ. ಲಾಸ್ಟ್ ಟೈಮ್ ಮಾಂಸ ತೊಗೊಂಡಿದ್ದಾಗ ಮಾಂಸ ಬೆಂದೇ ಇರಲಿಲ್ಲ, ಎಷ್ಟು ಬೇಯಿಸಿದ್ರೂ ಬೆಂದಿರಲಿಲ್ಲ. ಇವಾಗ ಬೇಯಿಸ್ಕೊಂಡಿರೋ ಮಾಂಸ ಸ್ವಲ್ಪ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿ ಬಂದಾದಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಕುದಿ ಬರೋ ಟೈಮ್ಗೆ 2 ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸಣ್ಣ ಬದನೆಕಾಯಿನ ಉಪ್ಪು ನೀರಲ್ಲಿ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವ್ರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ಅಮ್ಮನಿಗೆ ತರಕಾರಿ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ನಾನು ಮೊದಲೆಲ್ಲ ಗೊಜ್ಜು ತಿಂತಾನೇ ಇರಲಿಲ್ಲ. ಇವಾಗಿವಾಗ ರೂಢಿಯಾಗಿದ್ದೀನಿ ತಿನ್ನೋದಕ್ಕೆ, ಚೆನ್ನಾಗಿರುತ್ತೆ. ಇಷ್ಟಪಡದೇ ಇರೋರು ಕೂಡ ಒಂದು ಸಲ ಟ್ರೈ ಮಾಡಿ. ಮಸಾಲೆ, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮತ್ತೆ 2 ವಿಜಿಲು ಕೂಗಿಸ್ಕೊಂಡಿದ್ದೀನಿ. ಇವಾಗ ಮಟನ್ ಗೊಜ್ಜು ಅಂದರೆ ಬೋಟಿ ಗೊಜ್ಜು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಹೋದ ವರ್ಷ ಯುಗಾದಿ ಹಬ್ಬದಲ್ಲಿ ನಾವು ಬೋಟಿ ಗೊಜ್ಜು ಮಾಡಿದ್ದಕ್ಕೆ ಇವತ್ತು ಮಾಡಿದ್ದೀವಿ. ನಾವು ಅವಾಗವಾಗ ಏನು ಗೊಜ್ಜು ಮಾಡ್ಕೊಳ್ಳೋದಿಲ್ಲ. ಅದನ್ನು ಮಾಡಿಟ್ಕೊಂಡಿರೋ ಗೊಜ್ಜನ್ನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಆಗಲೇ 3 ಗಂಟೆ ಆಯ್ತಾ ಬರ್ತಿದೆ. ಅಕ್ಕಪಕ್ಕ ಮನೆಯವರೆಲ್ಲ ಆಲ್ರೆಡಿ 12 ಗಂಟೆಗೆ ಊಟ ಆಗೋಗಿ ಆರಾಮಾಗಿ ಪಡ್ಸಾಲೆ ಮೇಲೆ ರೆಸ್ಟ್ ತೊಗೊತಾ ಇದ್ದಾರೆ. ನಮ್ಮ ಹುಡುಗರು ಆಡೋದು, ಬಂದು ಈ ಥರ ನೀರಲ್ಲಿ ಸ್ನಾನ ಮಾಡೋದು, ಸುಮಾರು ಹೊತ್ತು ಆಚೆ ಆಟ ಆಡ್ತಾಯಿದ್ರು. ಇವಾಗ ಬಂದು ಬಕೆಟಲ್ಲಿ ನೀರು ಮಡಿಕೊಂಡು ಕೂತಿದ್ದಾರೆ. ಮತ್ತು ಇನ್ನೊಬ್ಬ ಮಗ ಎದುರುಗಡೆ ಪಡ್ಸಾಲೆ ಮೇಲೆ ಅಜ್ಜಿ ಮಲಗಿದ್ದಾರೆ, ಅವ್ರ ಜೊತೆ ಮಲ್ಕೊಂಡಿದ್ದಾನೆ. ಇವಾಗ ಅಜ್ಜಿನ ಗೊಜ್ಜು ತಿನ್ನುವೆ ಬಾ ಅಂತ ಕರೆದೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಅಲ್ಲೇ ಮಲ್ಕೊಂಡಿದ್ರು. ಹುಡುಗರು ಸ್ವಲ್ಪ ಆಟ ಆಡಾದ್ಮೇಲೆ ಬಟ್ಟೆ ಹಾಕ್ಕೊಂಡು ಇವ್ರಿಗೂ ಸ್ವಲ್ಪ ಗೊಜ್ಜೆಲ್ಲ, ಹುಡುಗರೆಲ್ಲ ಗೊಜ್ಜೇನು ಅಷ್ಟು ಇಷ್ಟಪಡೋದಿಲ್ಲ. ಒಬ್ಬ ತಿಂತಾನೆ, ಒಬ್ಬ ತಿನ್ನೋದಿಲ್ಲ. ಸಾರು ಮಾಡೋದಿನ ಸ್ವಲ್ಪ ಲೇಟ್ ಆಗುತ್ತಲ್ವ, ಮತ್ತು ನಾವು 12 ಗಂಟೆ 11 ಗಂಟೆಯಲ್ಲೇನೋ ನಾಷ್ಟ ಮಾಡಿದ್ವಿ. ಲೇಟಾಗಿತ್ತು, ಹೊಟ್ಟೆ ಹಸಿತಿದೆ ಅಂತ ಅಂದ್ಬಿಟ್ಟು ಗೊಜ್ಜು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಫಸ್ಟು ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅಜ್ಜಿಗೆ ಅಮ್ಮನಿಗೆಲ್ಲ ಹಾಕ್ಕೊಟ್ಟೆ. ನಾನು ಅಮ್ಮನ ತಟ್ಟೆಲೇ ತಿಂತಾಯಿದ್ದೀನಿ. ಇವಾಗ ಮಟನ್ ಸಾಂಬಾರನ್ನ ಮಾಡೋದಕ್ಕೆ 3/4 ಕೆಜಿಯಷ್ಟು ಮಟನ್ನ ಚೆನ್ನಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ಮಸಾಲೆನ ರೆಡಿ ಮಾಡ್ಕೊಬೇಕು. ಫಸ್ಟು ಒಂದು ಜಾರ್ಗೆ ಒಂದು 1/4 ಕಪ್ಪಲ್ಲಿ 1 ಕಪ್ಪು ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ಒಂದು 4 ಪೀಸಷ್ಟು ಚಕ್ಕೆ, ಒಂದು 4 ಪೀಸಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಮೆಣಸುಕಾಳನ್ನ ಹಾಕ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಮತ್ತು ಒಂದು 5-6 ಪೀಸ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು. ಮತ್ತು ಎಲ್ಲ ಒಂದೇ ಸಲ ಹಾಕ್ಕೊಂಡು ರುಬ್ಕೊಬೋದು. ಜಾರು ಚಿಕ್ಕದಿರೋದ್ರಿಂದ ನಾನು 2 ಸಲ ರುಬ್ಕೊತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಂಡಿರೋದನ್ನ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಈ ಬಟ್ಲು ನಮ್ಮ ಅಮ್ಮನ ಮದುವೆಲಿ ಮುಯಿ ಬಂದಿರೋದಂತೆ. ನಮ್ಮಮ್ಮ ಬಟ್ಲು ನೋಡ್ಬಿಟ್ಟು ನೆನೆಸ್ಕೊತವ್ರೆ. ಎಲ್ಲ ಹಳೇದಾಗ್ಬಿಟ್ಟಿದೆ. ಪೆಟ್ಟಿಲ್ ಮಡಗಿದ್ದು ಎತ್ಕೊಂಬಂದು ಕೊಟ್ಟವ್ರು ಇವಾಗ. ಮತ್ತು ರುಬ್ಕೊಂಡಿರೋದ ಈ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಜಾರಿಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 3 ಹಸಿಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಮತ್ತು 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಇದನ್ನು ಕೂಡ ನೈಸಾಗಿ ರುಬ್ಕೊಂಡು ಒಂದೇ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ರುಬ್ಕೊಬೋದಾಗಿತ್ತು, ಅದೇ ಹೇಳಿದ್ನಲ್ವ ನಾನು, ಜಾರು ಚಿಕ್ಕದಿರೋದ್ರಿಂದ ಸಪ್ರೇಟಾಗಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ನಾನಿಲ್ಲಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಎಣ್ಣೆಲಿ ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೊಬೇಕು. ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನು ಟೊಮೆಟೊ ಕಡಿಮೆ ಹಾಕಿದ್ದೀನಲ್ವ, ಹಂಗಾಗಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇವಾಗ 3/4 ಕೆಜಿ ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅನಿಸುತ್ತೆ, ಮಟನ್ನ ಹಾಕ್ಕೊತಾ ಇದ್ದೀನಿ. ಮಾಂಸನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಂಸನ ಚೆನ್ನಾಗಿ ನೀರು ಸುಂಡೋವರೆಗೂ ಫ್ರೈ ಮಾಡ್ಕೊಬೇಕು.
ಮಾಂಸದಲ್ಲಿರೋ ನೀರು ಚೆನ್ನಾಗಿ ಬಿಟ್ಕೊಂಡು, ಆ ನೀರು ಚೆನ್ನಾಗಿ ಸುಂಡಿಸ್ಕೊಂಡು ಅಂದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಟನ್ ಸಾಂಬಾರು ಯಾವುದೇ ಸಾಂಬಾರಾದರೂ ಅಷ್ಟೇ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ಹೊಸ್ದಡ್ಕದಲ್ಲಿ ನಾವು ಮಾಡಿದ್ದು ಮಟನ್ ಬಿರಿಯಾನಿ ಆಗಿರ್ಬೋದು, ಗೊಜ್ಜು, ಸಾಂಬಾರು ಎಲ್ಲ ಕೂಡನೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಬಟ್ಟು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರು ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಮಾಂಸನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಪುಡಿಗಳನ್ನ ಹಾಕ್ಕೊಬೇಕು. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಸ್ವಲ್ಪ ಹೆಚ್ಚು, ಸ್ವಲ್ಪ ಕಡಿಮೆ ಹಾಕ್ಕೊಬೋದು. ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಕಡಿಮೆ ಬೇಕಿದ್ರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಪುಡಿಗಳನ್ನ ಹಾಕ್ಕೊಂಡು ಮತ್ತೆ ಮಾಂಸನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ಗಿಂತ ಮಟನ್ನು ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಕೂಡನು ಚೆನ್ನಾಗಾಗತ್ತೆ. ಮನೇಲೇ ಮಾಡಿರೋ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಮಸಾಲೆ ಎಷ್ಟು ರುಬ್ಕೊಂಡಿರ್ತೀವೋ ಅದಕ್ಕೆ ತಕ್ಕಷ್ಟು ನೀರನ್ನ ಹಾಕ್ಕೊಬೇಕು. ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಆ ಕುಕ್ಕರು ವಿಶಿಲ್ ಬರೋದಿಲ್ಲ. ಅದಕ್ಕೋಸ್ಕರ ಗೊಜ್ಜು ಮಾಡಿದ್ವಲ್ಲ ಆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ವಿಶಿಲೆಲ್ಲ ಬರುತ್ತೆ. ಮತ್ತು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಷ್ಟು ಚೆನ್ನಾಗಿ ತಿರುಗಿಸೋದು, ತೋರಿಸೋದು ಎಲ್ಲ ಮಾಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಅಷ್ಟು ಚೆನ್ನಾಗಿ ರೂಢಿ ಇಲ್ಲ. ಮತ್ತು ಇನ್ನೊಂದು ನಾನು ಸ್ವಲ್ಪ ಇದೇ ಥರನೇ ರಫ್ ಆಗಿ ಮಾಡೋದು. ನಮ್ಮಮ್ಮ ಬೈತಾರೆ, ಈ ಥರ ಎಲ್ಲ ತಿರುಗಿಸೋದು, ಅಲ್ಲಾಡಿಸೋದು ಎಲ್ಲ ಮಾಡಬೇಡ ಅಂತ. ಬಟ್ ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಾದ್ಮೇಲೆ ಕುದಿಸೋದೇನು ಬೇಕಾಗಿಲ್ಲ. ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿ 3, 4 ಒಂದು 5, 6 ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು. ಮಾಂಸ ಚೆನ್ನಾಗಿ ಬೆಂದಿರುತ್ತೆ. ಅಮ್ಮ ಮುದ್ದೆ ಕೂಡನು ಮಾಡಿದ್ರು. ನನಗೆ ಮುದ್ದೆ ಅಷ್ಟು ಜೋರಾಗಿ ತಿರುಗಿ ಮಾಡೋದಕ್ಕೆ ಬರೋದಿಲ್ಲ. ಯೂಶ್ವಲಿ ಯಾವಾಗಲೂ ಅಮ್ಮನೇ ಮುದ್ದೆನ ಮಾಡೋದು. ಮುದ್ದೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಟನ್ ಸಾಂಬಾರು ಕೂಡನು ರೆಡಿಯಾಗಿದೆ. ಸ್ವಲ್ಪ ಅಂದರೆ ಕೊಬ್ಬೆಲ್ಲ ಜಾಸ್ತಿ ಇತ್ತಲ್ವ, ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ನಾವು ಸ್ವಲ್ಪ ಮಾಂಸ ಚೆನ್ನಾಗಿ ಬೇಯಿಸ್ಕೊತೀವಿ. ಏಕೆಂದರೆ ಅಮ್ಮನಿಗೆ ಅಷ್ಟು ಹಲ್ಲು ಗಟ್ಟಿ ಇಲ್ಲ ಮತ್ತು ಅಜ್ಜಿ ಕೂಡನು ತಿಂತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀವಿ. ಮತ್ತು ಹುಡುಗರುಗಳೂ ತಿಂದರೆ ಡೈಜೆಷನ್ ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಮಾಂಸನ ಚೆನ್ನಾಗಿ ಬೇಯಿಸ್ಕೊತೀವಿ. ಈವನ್ ಕೋಳಿ ಕೂಡನು ಅಷ್ಟೇ ಚೆನ್ನಾಗಿ ಬೇಯಿಸ್ಕೊತೀವಿ. ಮತ್ತು ವೀಡಿಯೋಗೋಸ್ಕರ ಅಂತಂದ್ಬಿಟ್ಟು ತಟ್ಟೆಗೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಮುದ್ದೆ, ಈರುಳ್ಳಿ ಮತ್ತು ಸೌತೆಕಾಯಿ, ಮೊಟ್ಟೆ ಕೂಡನು ತರಿಸ್ಕೊಂಡಿದ್ವಿ. ಗೊಜ್ಜೆಲ್ಲ ತಿಂದಿದ್ವಲ್ಲ, ಸೊ ಹಂಗಾಗಿ ಊಟ ಮಾಡಬೇಕು ಅಂತೇನು ಅನಿಸ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀವಿ. ನಾನು ವೀಡಿಯೋಗೋಸ್ಕರ ತಟ್ಟೆಗೆ ಹಾಕ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. 3 ಜನ ಇಲ್ಲಿರೋರು, 3 ಜನ ನನ್ನ ಮಕ್ಕಳು ಮತ್ತು ಇನ್ನೊಬ್ಬ ಇರೋನು ಪಕ್ಕದ ಮನೆ ಹುಡುಗ. ನಾವು ಬಂದಾಗೆಲ್ಲ ಯಾವಾಗಲೂ ಅಷ್ಟೇ ನಮ್ಮ ಮಕ್ಕಳ ಜೊತೆನೇ ಆಟ ಆಡ್ಕೊಂಡಿರ್ತಾನೆ. ನಾವು ಹೋದರೆ ಫುಲ್ಲು ಖುಷಿ ಪಡ್ತಾನೆ ಪಾಪ. ಅವನು ಕೂರಿಸ್ಕೊಂಡು ಎಲ್ರಿಗೂ ಊಟ ತಿನ್ನಿಸ್ತಾ ಇದ್ದೀನಿ. ಗೊಜ್ಜಂತೂ ತುಂಬ ಚೆನ್ನಾಗಾಗಿತ್ತು. ಗೊಜ್ಜು ನಾನು ಮೊದಲು ಇಷ್ಟನೇ ಪಡ್ತಿರ್ಲಿಲ್ಲ. ಬಟ್ ಈ ಸಲ ಮಾಡಿದ್ದಿದ್ದು ಗೊಜ್ಜು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಾಗಿತ್ತು. ತಲೆಕಾಲು ಮಾಂಸ ಹಾಕಿದ್ವಲ್ವಾ, ನಾವೊಂದು ಸಲ ಯಾವುದೋ ನೆರವಿಗೆ ಹೋದಾಗ ತಲೆಕಾಲು ಮಾಂಸ ಎಲ್ಲ ಹಾಕ್ಬಿಟ್ಟು ತರಕಾರಿ ಜಾಸ್ತಿ ಹಾಕ್ದೇನೆ ಗೊಜ್ಜು ಮಾಡಿದರು. ನನಗದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಲ ತರಕಾರಿ ಎಲ್ಲ ಏನೂ ಹಾಕ್ದೇನೆ ಬರೀ ಮಾಂಸನೇ ಹಾಕ್ಬಿಟ್ಟು ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಮತ್ತು ಮಟನ್ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಆಗಲೇ 5 ಗಂಟೆ ಮೇಲಾಗಿತ್ತು. ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಚೆಂಡು ನೋಡೋದಕ್ಕೆ ಹೆಣ್ಮಕ್ಳು ಇದ್ದಾರೆ. ಹೆಣ್ಮಕ್ಳು ಇದ್ದರೆ ಮನೇಲಿ ಚೆಂದ. ಎಲ್ಲ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದರು. ನಾವು ಚಿಕ್ಕವರಿರ್ಬೇಕಾದ್ರೆ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗ್ತಾಯಿದ್ವಿ. ಬಟ್ ಇವಾಗೆಲ್ಲ ಏನೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ನನಗೆ ಲಂಗ ದಾವಣಿ ಹಾಕಿದ್ರು. ಈ ಲಂಗ ದಾವಣಿ ಎಲ್ಲ ನನಗೆ ಕ್ಯಾರಿ ಮಾಡೋಕ್ಕೆ ಬರ್ತಿರ್ಲಿಲ್ವಲ್ಲ, ಸೊ ಹಂಗಾಗಿ ಎಲ್ಲ ಉದುರೋಗ್ಬಿಟ್ಟಿತ್ತು. ಅದನ್ನು ಬಿಚ್ಚಾಕೋದಕ್ಕೆ ಇಷ್ಟ ಇಲ್ಲದೆ ಹಂಗೆ ಸಿಗಿಸ್ಕೊಂಡು ಆಟ ಆಡಿಕೊಂಡು ಓಡಾಡ್ತಾ ಇದ್ದೆ. ನಮ್ಮಪ್ಪ ಅದನ್ನೆಲ್ಲ ನೋಡಿಬಿಟ್ಟು, "ಅವಳಿಗೆ ಯಾಕೆ ಲಂಗ ದಾವಣಿ ಹಾಕ್ಕೊಂಡಿದ್ಯಾ, ಯಾಕೆ?" ಅಂತಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟಿದ್ರು ನಮ್ಮಮ್ಮನಿಗೆ. ಇವಾಗ 5 ಗಂಟೆ ಸುಮಾರು ಸಂಜೆ ಆಗಿದೆ. ಇವಾಗ ಚೆಂಡು ನೋಡೋದಕ್ಕೆ ನಮ್ಮ ಪಕ್ಕದ ಮನೆ ಹೆಣ್ಮಕ್ಳೆಲ್ಲ ಹೋಗ್ತಿದ್ದಾರೆ. ನಾವು ಒಳಗಡೆನೇ ಇದ್ವಿ. ಇವರೆಲ್ಲ ಬಂದಿದ್ದು ನೋಡ್ಬಿಟ್ಟು ನಾವು ಕೂಡನು ಬಂದ್ವಿ. ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸಾಕಾಗಿತ್ತು ಅಂತ
ಅಂತ ಅಂದ್ಬಿಟ್ಟು ಕಾಫಿ ಮಾಡಿಸ್ಕೊಂಡು ಅಮ್ಮನ ಕೈಯಲ್ಲಿ ಕುಡಿತಾ ಇದ್ದೀನಿ. ನನಗೆ ಎಷ್ಟೇ ಕೆಲಸ ಮಾಡಿದ್ರೂ ಕಾಫಿ ಮಾತ್ರ ನಮ್ಮಮ್ಮ ಮಾಡಿಕೊಟ್ರೇ ನನಗೆ ಕುಡಿಯೋದಕ್ಕೆ ಇಷ್ಟ ಆಗೋದು. ನಾನು ಮಾಡಿಕೊಂಡು ಕುಡಿಯೋದಿಲ್ಲ. ನಮ್ಮ ಬೀದಿಯವರೆಲ್ಲ ಚೆಂಡು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಂತ ನೋಡಿ ಅಂತ ಹೇಳ್ತಾ ಇದ್ರು. ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಕಾಣಿಸ್ತಿರ್ಲಿಲ್ಲ. ಯಾಕಂದರೆ ಸ್ವಲ್ಪ ಬೆಳಕಿದ್ದಿದ್ರಿಂದ ಚೆಂಡು ಮತ್ತು ಒಂದು ಚುಕ್ಕಿ ಇತ್ತು, ಆದರೆ ಕಾಣಿಸ್ತಿರ್ಲಿಲ್ಲ. ಬಟ್ ಆಮೇಲೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಇನ್ನೂ ಕತ್ಲೆ ಆದಮೇಲೆ ಕಾಣಿಸೋದಕ್ಕೆ ಶುರುವಾಯಿತು. ನಮ್ಮಮ್ಮ ಚೆಂಡು ನೋಡಾದ್ಮೇಲೆ ದೊಡ್ಡವ್ರ ಕಾಲಿಗೆ ಸಣ್ಣ ಮಾಡ್ಕೊ, ಅವ್ನ ಕಾಲಿಗೆ ಸಣ್ಣ ಮಾಡ್ಕೊ ಅಂತಂದರು. ನಾನು ನಮ್ಮಮ್ಮನ ಕಾಲಿಗೆ ಸಣ್ಣ ಮಾಡಿಕೊಂಡೆ. ಅಜ್ಜಿ ಎಲ್ಲೋ ಹೊರಗಡೆ ಹೊರಟೋಗಿದ್ರು, ಇರಲಿಲ್ಲ. ಮತ್ತು ಹಂಗೆ ಎದುರುಗಡೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದಾದಮೇಲೆ ಚೆಂಡು ಚೆನ್ನಾಗಿ ಕಾಣಿಸೋದಕ್ಕೆ ಶುರುವಾಯಿತು. ಒಂದು ಚುಕ್ಕಿ ಮತ್ತು ಅರ್ಧ ಚಂದ್ರ ಕಾಣಿಸ್ತಿದೆ. ಆದಮೇಲೆ ಕೆಳಗಡೆ ಹೊರ್ಟೋಗ್ಬಿಡ್ತು, ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಕತ್ಲೆ ಕೂಡ ಆಗೋಯ್ತಲ್ವಾ. ಮತ್ತು ಎದುರುಗಡೆ ಪಡ್ಸಾಲೆ ಮೇಲೆ ಸುಮಾರು ಹೊತ್ತು ಕೂತಿದ್ವಿ. ಅಮ್ಮ ನಾನು ಸ್ವಲ್ಪ ಆಚೆನೇ ಕೂತಿದ್ದೆ ಅಂತ ಅಂದ್ಬಿಟ್ಟು ಅವರೇ ಪಾತ್ರೆ ಎಲ್ಲ ತೊಳೆದಿಡ್ತಾಯಿದ್ರು. ನಾನು ಮತ್ತೆ ಬಂದುಬಿಟ್ಟು ಗೊಜ್ಜು ಸ್ವಲ್ಪ ಇಷ್ಟ ಆಗಿತ್ತಲ್ವ, ಮತ್ತು ಒಂದು ಸ್ವಲ್ಪ ಗೊಜ್ಜು ನಾವು ಮಾಡಿದ್ದೆ ಸ್ವಲ್ಪ, ಮತ್ತು ಮಕ್ಕಳೆಲ್ಲ ಯಾರೂ ತಿಂದಿಲ್ವ, ನಾನು ಅಮ್ಮ ಅಜ್ಜಿ ಅಷ್ಟೇ ಅಲ್ವಾ. ಸೊ ಹಂಗಾಗಿ ಮತ್ತೆ ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದನ್ನು ತಿಂತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.